ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಯಜಮಾನ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ತುಳಸಿ ಅಪ್ಪನ ತಲೆಗೆ ಗನ್ನ ಇಟ್ಟಿರ್ತಾಳೆ. ಏ ಪ್ರಣವ್, ತಾಳಿನ ಜಾನ್ಸಿ ಕಟ್ಬಿಡು, ಇಲ್ಲಾಂದ್ರೆ ಅಪ್ಪನ್ನ ಉಡಾಯಿಸ್ಬಿಡ್ತೀನಿ. ಅಪ್ಪನ ಮೇಲೆ ಇವಳಿಗೆ ಸಿಕ್ಕಾಪಟ್ಟೆ ಪ್ರೀತಿ ಅಲ್ವಾ, ಅಪ್ಪನಿಗೋಸ್ಕರ ಇವಳು ನಿನ್ನ ಮದುವೆ ಮಾಡ್ಕೋತಾಳೆ. ಇವಳ ಆಟ ಏನು ನಡೆಯೋದಿಲ್ಲ, ಬೇಗ ಕಟ್ಟು ಅಂತ ಮಗನಿಗೆ ಹೇಳ್ತಾ ಇರ್ತಾಳೆ. ಆಗ ಜಾನ್ಸಿ, ಪ್ಲೀಸ್ ಅತ್ತೆ, ಆ ಥರ ಎಲ್ಲ ಮಾಡೋಕೆ ಹೋಗ್ಬೇಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಅವ್ರು ನಿಮ್ಮಪ್ಪ ಅಂತ ಹೇಳಿದಾಗ, ಯಾರೇ ಅಪ್ಪ, ಆ ಸಂಬಂಧ ಈ ಸಂಬಂಧಕ್ಕೆ ನಾನು ಬೆಲೆನೇ ಕೊಡೋದಿಲ್ಲ. ನಾನು ಬೆಲೆ ಕೊಡೋದು ಈ ಆಸ್ತಿಗೋಸ್ಕರನೇ ಕಣೆ ನಾನು ಇಷ್ಟೊಂದೆಲ್ಲ ಆಟ ಆಡಿದ್ದು. ಈಗ ಅದನ್ನೆಲ್ಲ ಸುಮ್ಮನೆ ಬಿಟ್ಬಿಡ್ಲಾ ಅಂತ ಹೇಳ್ತಾ ಇರುವಾಗ, ತಾತ ಬೇಡಮ್ಮ ಜಾನ್ಸಿ, ಇವಳು ಮಾತು ಕಟ್ಕೊಂಡು ನೀನು ಮದುವೆ ಮಾಡ್ಕೊಳಕ್ ಹೋಗ್ಬೇಡ. ಆ ಪ್ರಣವ್ ಒಳ್ಳೆಯವನಲ್ಲ, ನೀನು ಯಾವತ್ತಿದ್ರು ರಾಘು ಜೊತೆನೇ ಬದುಕಬೇಕು, ನಾನು ಸತ್ರು ಏನೂ ಪರವಾಗಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ತುಳಸಿ, ಏ ಪ್ರಣವ್, ಏನೋ ಮುಖ ನೋಡ್ತಾ ಇದೀಯಾ, ಅವಳ ಮಾತೇನೋ ಕೇಳ್ತಾ ಇದೀಯಾ, ಹೋಗು ತಾಳಿ ಕಟ್ಟೋ ಅವಳಿಗೆ ಅಂತ ಹೇಳೇಬಿಡ್ತಾಳೆ. ಆಗ ಪ್ರಣವ್ ನಗ್ತಾ ಜಾನ್ಸಿ ಕುತ್ತಿಗೆಗೆ ತಾಳಿ ಕಟ್ಟೋಣ ಅಂತ ಜಾನ್ಸಿ ಹತ್ರ ಬರ್ತಾ ಇರ್ತಾನೆ. ಇನ್ನೇನ್ ತಾಳಿ ಕಟ್ಟೇ ಬಿಡ್ತಾನೆ ಅನ್ನೋ ಅಷ್ಟರಲ್ಲಿ ನಾಗಾರ್ಜುನ್ ತುಳಸಿನ ತಳ್ಳಿ ಅವಳ ಕೈಯಲ್ಲಿದ್ದ ಗನ್ನನ್ನ ಕಿತ್ಕೊಂಡು ಅವಳಿಗೇನೆ ಗುರಿ ಇಟ್ಬಿಡ್ತಾನೆ. ಸಾಕ್ ಮಾಡು ತುಳಸಿ, ಅತಿ ಆಯ್ತು ನಿಂದು. ಇಷ್ಟ ದಿನ ನಾನು ನಿನ್ನ ಬಿಡ್ಲೇಬಾರ್ದಿತ್ತು. ಇಷ್ಟೊಂದೆಲ್ಲ ಆಟ ಆಡೋಕೆ ನಾನೇ ಕಾರಣ. ಯಾಕಂದ್ರೆ ಗಂಡನಾಗಿದ್ದನು ಗಂಡನಾಗಿ ಇರ್ಬೇಕಿತ್ತು. ಅದನ್ನ ಬಿಟ್ಟು ನೀನು ಹೇಳೋದಕ್ಕೆಲ್ಲ ನಾನು ತಾಳ ಹಾಕ್ತಾ ಕೂತಿದ್ದೆ. ಅದೇ ನಾನು ಮಾಡಿದ್ದು ತಪ್ಪು. ಆದ್ರೆ ಇವತ್ತು ನೀನು ಹೆತ್ತ ತಂದೆಗೆ ಗುರಿ ಇಡ್ತೀಯಾ, ಇಂಥ ಕೀಳ್ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿದ್ದಿಲ್ಲ. ಸಾಕು, ಇನ್ಮೇಲೆ ನಿನ್ನ ಶೂಟ್ ಮಾಡಿ ನಾನೇ ಜೈಲ್ಗೆ ಹೋಗ್ತೀನಿ ಅಂದಮೇಲೆ ಯಾವ ಕಷ್ಟನೂ ಇವ್ರಿಗಿರಲ್ಲ. ಎಷ್ಟೊಂದೆಲ್ಲ ಕಷ್ಟ ಕೊಟ್ಬಿಟ್ಟೆ ಪಾಪ ಜಾನ್ಸಿಗೆ ಅಂತ ತುಳಸಿಗೆ ಬೈಯೋಕೆ ಶುರು ಮಾಡ್ತಾನೆ ನಾಗಾರ್ಜುನ್. ಆಗ ತುಳಸಿ, ಏನ್ ನಾಗಾರ್ಜುನ್, ಏನ್ ಮಾಡ್ತಾ ಇದೀಯಾ, ತಗಿ ಗನ್ನ, ಏನ್ ಮಾಡ್ತಾ ಇದೀಯಾ, ನನ್ನ ಹೆಂಡತಿ ಅರ್ಥ ಮಾಡ್ಕೋ ಅಂತ ಹೇಳ್ತಾರೋಗ, ಯಾವ ಹೆಂಡತಿನೂ ಇಲ್ಲ, ನೀನೊಬ್ಬ ರಾಕ್ಷಸಿ ಅಂತ ಬೈತಾ ಇರ್ತಾನೆ. ಇದನ್ನೇ ನೋಡ್ತಾ ಇರೋ ಪ್ರಣವ್, ಡ್ಯಾಡ್ ಏನಾಗಿದೆ ನಿನ್ಗೆ, ತಲೆ ಏನಾದ್ರು ಕೆಟ್ಟಿದ್ಯಾ, ಏನ್ ಮಾಡ್ತಾ ಇದೀಯಾ, ಅಮ್ಮನಿಗೇನೆ ಶೂಟ್ ಮಾಡಕ್ತೀನಿ ಅಂತ ಹೆದರ್ಸ್ತಾ ಇದೀಯಾ ನಿನ್ನ ಅಂತ ಹೊಡೆಯೋಕೆ ಅಂತ ಬರ್ತಾನೆ. ಆಗ ಜಾನ್ಸಿ ಪ್ರಣವ್ ಕೆನ್ನೆಗೆ ಫಡಾರ್ನೆ ಹೊಡಿತಾಳೆ. ಇದನ್ನೆಲ್ಲ ನೋಡ್ತಾ ಇರೋ ರಾಯ್, ಮೇಡಮ್ ಸುಮ್ಮನೆ ಕೈಲಿ ಹೊಡೆದು ಯಾಕೆ ನಿಮ್ಮ ಕೈನ ನೋವು ಮಾಡ್ಕೋತೀರಾ, ಈ ಕೆಲ್ಸಕ್ಕಂತಾನೆ ನಾನು ಬೇರೆದನ್ನೇ ರೆಡಿ ಮಾಡಿದ್ದೀನಿ, ಸ್ವಲ್ಪ ತಾಳಿ ಕೊಡ್ತೀನಿ ಅಂತ ಚಾವಟಿನ ತಂದು ಜಾನ್ಸಿ ಕೈಗೆ ಕೊಡ್ತಾನೆ. ಅದನ್ನ ನೋಡಿ ಜಾನ್ಸಿ, ಓ ಸೂಪರ್ ಐಡಿಯಾ ಕಣೋ ನಿಂದು, ನೋಡ್ತಾ ಇರು ಇವ್ರಿಗೆ ಯಾವ ತರ ಬುದ್ಧಿ ಕಲಿಸ್ತೀನಿ ಅಂತ ಅನ್ಕೊಂಡು ಪ್ರಣವ್ಗೆ ಹೊಡೆಯೋಕೆ ಶುರು ಮಾಡ್ತಾಳೆ. ಪ್ರಣವ್ ಅಂತರೂ ಆ ಕಡೆ ಈ ಕಡೆ ಓಡಾಡಿ ಓಡಿಸ್ಕೋತಾ ಇರ್ತಾನೆ. ಇದನ್ನೆಲ್ಲ ನೋಡ್ತಾ ಇರೋ ತುಳಸಿಗೆ ಕಳ್ಳು ಚುರುಕ್ಕನತ್ತೆ, ಯಾಕಂದ್ರೆ ಮಗ ಅಲ್ವಾ. ಸೊ ಅದಕ್ಕೋಸ್ಕರ ಅವಳು, ಏ ಜಾನ್ಸಿ ಏನೇ ಮಾಡ್ತಾ ಇದೀಯಾ, ಏನೇ ಅವನ್ನ ಹೊಡಿತಾ ಇದೀಯ ನೀನು, ಎಷ್ಟೇ ಕೊಬ್ಬು ನಿನಗೆ ಅಂತ ಹೇಳ್ತಾ ಇರುವಾಗ, ಹೌದು ಅತ್ತೆ ಕೊಬ್ಬೆ, ಆದ್ರೆ ಇವನ್ ಹೊಡಿಬಾರ್ದು, ಜೊತೆಗೆ ನಿನ್ನೂ ಸೇರಿಸಿ ಹೊಡಿಬೇಕು ಅಂತ ತುಳಸಿಗೆ ಹೊಡೆಯೋಕೆ ಶುರು ಮಾಡ್ತಾಳೆ. ಆಗ ತುಳಸಿ, ಏ ಜಾನ್ಸಿ ಬಿಡಿ, ಹೊಡಿಯೋಕೆ ಹೋಗ್ಬೇಡ, ನಾನಿನ್ ಅತ್ತೆ ಕಣೆ, ಅರ್ಥ ಮಾಡ್ಕೋ, ಸ್ವಲ್ಪ ಯೋಚನೆ ಮಾಡು, ಇದನ್ನೆಲ್ಲ ಮಾಡ್ತಾರ, ನಾನಿನ್ ತಾಯಿ ಸಮಾನ ಕಣೆ ಅಂತ ಹೇಳ್ತಾ ಇರುವಾಗ, ನೀನು ನನ್ನ ತಾಯಿ ಸಮಾನ, ಹಾಗಿದ್ರೆ ನನ್ನ ತಾಯಿನೇ ನೀನು ಯಾಕೆ ಕಿಡ್ನಾಪ್ ಮಾಡಿದೆ, ಅವಳಿಗೆ ಅಷ್ಟೊಂದು ಚಿತ್ರಹಿಂಸೆ ಯಾಕೆ ಕೊಟ್ಟೆ, ನೀನು ತಾಯಿ ಎಲ್ಲ ರಾಕ್ಷಸಿ, ನೀನು ದೊಡ್ಡ ಕ್ರಿಮಿನಲ್, ನಿನ್ನ ಹಾಗೆ ಸುಮ್ಮನೆ ಬಿಡಬಾರ್ದು ಕಣೆ, ನಿನ್ನ ಜೀವಮಾನದಲ್ಲೇ ನೀನು ಮತ್ತೆ ಈ ಥರ ತಪ್ಪನ ಮಾಡಲೇಬಾರ್ದು, ಆ ಥರ ನಿಮಗೆ ಬುದ್ಧಿ ಕಲಿಸ್ತೀನಿ ಅಂತ ತಾಯಿ ಮಗನು ಸೇರಿಸಿ ಹೊಡಿಯೋಕೆ ಶುರು ಮಾಡ್ತಾಳೆ. ಆಗ ತುಳಸಿ, ಜಾನ್ಸಿ ಇನಫ್ ಇಸ್ ಇನಫ್, ಏನು ಸುಮ್ಮನೆ ಇದ್ದೀನಿ ಅಂತ ಅತಿಯಾಗಿ ಮಾಡ್ತಾ ಇದೀಯಾ ಅಂತ ಬೈಯೋಕೆ ಶುರು ಮಾಡ್ತಾಳೆ. ಹೌದು ಅತ್ತೆ, ಇಷ್ಟಕ್ಕೆ ನಾನು ನಿಮ್ಮನ್ನ ಸುಮ್ಮನೆ ಬಿಡಬಾರ್ದು, ನಿಮ್ಗೆ ಅಂತ ಸ್ಪೆಷಲ್ ಆಗಿ ಗೆಸ್ಟ್ನ ಕರ್ಸಿದ್ದೀನಿ, ಅವ್ರ ಜೊತೆ ಹೋಗಿ ನಿಮ್ ತಪ್ಪನೆಲ್ಲ ಕಳೆವರೆಗೂ ಜೊತೆಗೆ ಇದ್ಬಿಟ್ರೆ ಮುಗೀತು, ಆಮೇಲೆ ನೀನು ಅತ್ತೆ ಅಂತ ಬಂದ್ಬಿಡು, ನಾನು ನಿನ್ನ ಕ್ಷಮಿಸ್ಬಿಡ್ತೀನಿ ಅಂತ ಹೇಳಿದಾಗ ಅಲ್ಲಿಗೆ ಪೊಲೀಸರು ಎಂಟ್ರಿ ಆಗ್ತಾರೆ. ಅದನ್ನ ನೋಡಿ ತುಳಸಿ, ಹೇ ಜಾನ್ಸಿ ಏನೇ ಮಾಡ್ತಾ ಇದೀಯಾ, ನಮ್ನೆಲ್ಲ ಪೊಲೀಸ್ಗೆ ಹಿಡಿದುಕೊಡ್ತಾ ಇದೀಯಾ, ತಪ್ಪು ಮಾಡ್ತಾ ಇದೀಯ ಕಣೆ, ನನ್ನ ಎದುರು ಹಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾ ನಿನಗೆ, ನಾನೇನು ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೇಳ್ತಾ ಇರ್ತಾಳೆ. ಆಗ ಜಾನ್ಸಿ, ಕಂಡಿದ್ದೀನಿ, ಹೋಗ್ತಾ ಇರು, ನೀನೇನು ಅಷ್ಟು ಬೇಗ ಹೊರಗಡೆ ಬಂದ್ಬಿಡ್ತೀನಿ ಅಂತ ಅನ್ಕೊಂಡಿದೀಯಾ, ಸಾಧ್ಯನೇ ಇಲ್ಲ, ನೀನ್ ಮಾಡಿರೋದು ಒಂದ ಎರಡ ತುಂಬಾನೇ ತಪ್ಪುಗಳನ್ನ ಮಾಡಿದೀಯಾ, ಅಂದ್ಮೇಲೆ ನಿನಗೆ 14 ವರ್ಷ ಜೈಲುವಾಸ ಫಿಕ್ಸ್ ಅಂತ ಹೇಳ್ತಾ ಇರ್ತಾಳೆ. ಆಗ ತುಳಸಿ, ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೇಳಿ ಪೊಲೀಸರ ಜೊತೆಗೆ ಹೊರಟೋಗ್ತಾಳೆ. ಈ ಕಡೆ ರಾಘು ಆ ಒಡವೆ ಏನೋ ಡೂಪ್ಲಿಕೇಟ್ ಮಾಡ್ಕೊಟ್ಟಿರ್ತಾನಲ್ವಾ, ಅವನ್ನ ಹಿಡ್ಕೊಂಡು ನಿಜಪ್ಪಗಳು ಅನಿತಾ ಹೇಳಿದ್ದನ್ನ ಕೇಳ್ಕೊಂಡು ಒರಿಜಿನಲ್ ಒಡವೆನ ತೆಗೆದು ಡೂಪ್ಲಿಕೇಟ್ ಒಡವೆನ ಮಾಡ್ಕೊಟ್ಟಿದೀಯಾ, ಆ ಒಡವೆ ಮಾಡಿಸ್ಕೊಡೋಕೆ ನಾವು ಎಷ್ಟೊಂದು ಕಷ್ಟಪಟ್ಟಿದ್ದೀವಿ ನಿನ್ಗೆ ಗೊತ್ತಾ,
ಮರ್ಯಾದೆಯಿಂದ ಆ ಒಡವೆನ ನಮಗೆ ಕೊಟ್ಬಿಡು, ಇಲ್ಲ ಅಂದ್ರೆ ನಾ ಕೊಂದ್ಬಿಡ್ತೀನಿ ಅಂತ ಚಾಕುನ ತಗೊಂಡೆ ಇರೋಕೆ ಅಂತ ಹೋಗ್ತಾನೆ. ಆಗ ಸೇಟು, ಹೇ ಬೇಡ ಬಿಡಪ್ಪ, ನನ್ನ ಏನು ಮಾಡೋಕೆ ಹೋಗ್ಬೇಡ, ನನ್ನ ಪ್ರಾಣ ಮಾತ್ರ ಏನು ತೆಗಿಯಕ್ಕೆ ಹೋಗ್ಬೇಡ, ಆ ಒಡವೆ ತಾನೇ ನೀನು ಕೊಟ್ಬಿಡ್ತೀನಿ ಅಂತ ಹೇಳಿ ಆ ಒಡವೆನ ಅವನಿಗೆ ಕೊಟ್ಬಿಡ್ತಾನೆ. ಈ ಕಡೆ ಝಾನ್ಸಿ ಮನೇಲಿ ಎಲ್ಲ ಪ್ರಾಬ್ಲಮ್ಮು ಕ್ಲಿಯರ್ ಆಗುತ್ತೆ. ಆಗ ಝಾನ್ಸಿ ಅಮ್ಮನ ತಪ್ಪಿಕೊಂಡು, ಅಮ್ಮ ನಿನ್ನ ನೋಡ್ತೀನಿ ಅಂತ ನಾನು ಅನ್ಕೊಂಡೇ ಇದ್ದಿದ್ದಿಲ್ಲ ಅಂತ ಹೇಳಿದಾಗ, ಹೌದಮ್ಮ ನಾನು ಅದೇ ಥರ ಅನ್ಕೊಂಡಿದ್ದೆ, ಆ ಪಾಪಿ ಕೈಯಿಂದ ನಾನು ಯಾವಾಗ ತಪ್ಪಿಸ್ಕೋತೀನಿ ಅಂತ ಕಾಯ್ತಾ ಇದ್ದೆ, ಕೊನೆಗೂ ಆ ದೇವರು ನನಗೆ ಕೊಟ್ಬಿಟ್ಟ ಅಂತ ಅಮ್ಮ ಅಳೋಕೆ ಶುರು ಮಾಡ್ತಾಳೆ. ಆಗ ಝಾನ್ಸಿ, ಅಮ್ಮ ಸರಿ ಅಮ್ಮ, ಇನ್ಮೇಲೆ ನಾನು ನನ್ನ ಗಂಡನ ಮನೇಲೇ ಇರಬೇಕು, ಅವನ ಜೊತೆ ನನ್ನ ರಾಘು ಜೊತೆನೇ ನಾನು ಬದುಕಬೇಕು, ದಯವಿಟ್ಟು ನನ್ನ ಕಳಿಸ್ಕೊಡಿ ಅಂತ ಹೇಳಿದಾಗ ತಾತ ಹೇಳ್ತಾರೆ, ಯಾಕಮ್ಮ ಜಾಸ್ತಿ ಎಲ್ಲ ನಿಂದೆ ಅಲ್ವಾ, ರಾಘುನ ಇಲ್ಲಿ ಕರ್ಕೊಂಬಂದು ಇಲ್ಲೇ ನಮ್ಮ ಜೊತೆಗೆ ಖುಷಿಯಾಗಿ ಇದ್ಬಿಡಮ್ಮ, ಅಲ್ಲಿಗೆ ಯಾಕಮ್ಮ ನೀನು ಹೋಗ್ಬೇಕು ಅಂತ ಹೇಳಿದಾಗ, ಹಾಗಲ್ಲ ತಾತ, ನಾನು ಎಲ್ಲಿರ್ಬೇಕು ಅಲ್ಲೇ ಇರಬೇಕು, ನಾನು ನನ್ನ ಗಂಡನ ಮನೇಲಿ ಇದ್ದರೆ ನನಗೆ ಮರ್ಯಾದೆ ಜಾಸ್ತಿ, ಅಂದಮೇಲೆ ನಾನು ಕಷ್ಟನೋ ಸುಖನೋ ನನ್ನ ಗಂಡನ ಮನೇಲೇ ಇರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ತಾತ, ಹೌದಮ್ಮ ನೀನು ಹೇಳಿದ್ದು ಕರೆಕ್ಟೇ, ನೀನು ಅಲ್ಲಿರೋದೇ ಒಳ್ಳೇದು ಅಂತ ಹೇಳಿದಾಗ, ಸರಿ ತಾತ ನನಗೆ ಆಶೀರ್ವಾದ ಮಾಡಿ ಅಂತ ತಾತನ ಹತ್ರ ಅವನ ಹತ್ರ ಆಶೀರ್ವಾದ ತಗೊಂಡು ಅಲ್ಲಿಂದ ಹೊರಟೋಗ್ತಾಳೆ ಝಾನ್ಸಿ. ಈ ಕಡೆ ರಾಘು ಮನೆಗೆ ಅನಿತಾ ಕುಟುಂಬದವರು ಬಂದಿರ್ತಾರೆ. ಅವ್ರಿಗೆಲ್ಲ ಸೆಟಲ್ಮೆಂಟ್ ಮಾಡ್ತಾರೆ, ಒಡವೆ ದುಡ್ಡು ಕೊಡ್ತಾರೆ ಅಂತ, ಒಡವೆನೇ ಕೊಡ್ತಾರೆ ಅಂತ ಬಂದಿರ್ತಾರೆ. ಆದರೆ ಅಲ್ಲಿ ನಡೆಯೋದೇ ಬೇರೆ ಆಗಿರುತ್ತೆ. ಆಗ ಎಲ್ಲರೂ ಬನ್ನಿ ಬನ್ನಿ ಅಂತ ಎಲ್ಲರನ್ನು ಕೂಡಿಸ್ತಾರೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದ್ರಲ್ಲಿ ಸಿಗೋಣ. ಸೋಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.